ನಿಮಗೆ ಕಾಯ್ತಾ ಇದ್ದೀವಿ. ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ, ಸೋಮಿನಕೊಪ್ಪ ಮುಖ್ಯ ರಸ್ತೆ, ಶಿವಮೊಗ್ಗ. ದಿನಾಂಕ 10 ಮಾರ್ಚ್ 2025ರಿಂದ 12 ಮಾರ್ಚ್ 2025ರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು 108 ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ. ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್, ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆಆರ್. ಇವತ್ತಿನ ಈ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯತೆ ವಿರುದ್ಧವಾಗಿ ನಾವು JDSನವರು ರಾಜ್ಯಾದ್ಯಂತ ನಾಳೆ ದಿವಸ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಶಿವಮೊಗ್ಗ ಜಿಲ್ಲಾ JDS ವತಿಯಿಂದ ನಾಳೆ ಅಂದರೆ 6ನೇ ತಾರೀಕು ಗುರುವಾರ ಬೆಳಗ್ಗೆ 11 ಗಂಟೆಗೆ ನಮ್ಮ ಪಕ್ಷದ ಆಫೀಸ್ನಿಂದ ನಾವು ಮೆರವಣಿಗೆ ಮೂಲಕ ಪ್ರತಿಭಟನಾ ಹೊರಟು ಮತ್ತು ರಾಜ್ಯಪಾಲರಿಗೆ DC ಅವರ ಮೂಲಕ ಮನವಿಯನ್ನು ಸಲ್ಲಿಸುವಂಥ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಈಗ ಸರ್ಕಾರದ ವೈಫಲ್ಯತೆ ಬಗ್ಗೆ ಎಷ್ಟು ಬೇಕಾದರೂ ಹೇಳ್ಬೋದು. ಮುಖ್ಯವಾಗಿ ಒಂದು 4-6 ವಿಚಾರನ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ನೋಡಿ, 5 ಗ್ಯಾರಂಟಿ ಯೋಜನೆಗಳನ್ನ ಮಾಡಿದರು, ಆದರೆ ಸರ್ಕಾರದಲ್ಲಿ ಅದಕ್ಕೆ ಕೊಡಲಿಕ್ಕೆ ಹಣ ಇಲ್ಲ. ಅವರೇ ಒಪ್ಕೊಂಡಿದ್ದಾರೆ ಹಣ ಇಲ್ಲ ಅಂತ. ಗೃಹಲಕ್ಷ್ಮಿ ಯೋಜನೆ 3 ತಿಂಗಳು ಮೇಲಾಯಿತು, ಹಣ ಬರ್ತಾ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಯವರೇ ಹೇಳಿದ್ರು, ಹೌದು ಕೊಟ್ಟಿಲ್ಲ, ಸದ್ಯದಲ್ಲೇ ಕಳಿಸ್ಕೊಡ್ತೀವಿ, ನಾವು ಕೊಡ್ತೀವಿ, ಕೊಡದೆ ಇರೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಇದುವರೆಗೂ ಯಾರಿಗೂ ಹಣ ತಲುಪಿಲ್ಲ. ಹಾಗೆ ಅನ್ನಭಾಗ್ಯ, ಅದು ಕೂಡ ಸುಮಾರು 5 ತಿಂಗಳಿಂದ ಅದು ಬರ್ತಾ ಇಲ್ಲ ಸರಿಯಾಗಿ. ನೋಡಿ, ಕೆಲವು ಸಾರಿ ಹೇಳ್ತಾರೆ ಅಕ್ಕಿ ಕೊಡ್ತೀವಿ ಅಂತಾರೆ, ಕೆಲವು ಸಾರಿ ಹೇಳ್ತಾರೆ ಹಣ ಕೊಡ್ತೀವಿ ಅಂತಾರೆ. ಒಟ್ಟಿನಲ್ಲಿ ಅಕ್ಕಿನೂ ಬಂದಿಲ್ಲ, ಹಣನೂ ಬಂದಿಲ್ಲ. ಯಾರನ್ನು ಕೇಳಬೇಕು? ಜನಸಾಮಾನ್ಯರು. ಇವರು ಆಗ ಈ ಬರೀ 5 ಗ್ಯಾರಂಟಿಯಿಂದನೇ ಅಧಿಕಾರಕ್ಕೆ ಬಂದರು. ಆದರೆ ಅದನ್ನು ಆಚರಣೆ ತರಲಿಕ್ಕೆ ನಮ್ಮ ಸರ್ಕಾರದ ಹತ್ರ ಇವತ್ತು ಆಗ್ತಾಯಿಲ್ಲ. ಇವತ್ತು ನೋಡಿ, ಪ್ರತಿಯೊಂದು ವಸ್ತುವಿನ ಬೆಲೆನೂ ಧಾರಣೆ ಏರ್ತಾ ಇದೆ. ಪ್ರತಿಯೊಂದು ಏನು ಅದು ಇದು ಅಂತಲ್ಲ, ತರಕಾರಿಯಿಂದ ಹಿಡಿದು ಪೆಟ್ರೋಲ್ ಡೀಸೆಲ್ನಿಂದವರೆಗೂ ಸಿಕ್ಕಾಪಟ್ಟೆ ರೇಟ್ ಧಾರಣೆ ಏರ್ತಾ ಇದೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ, ರೈತರಿಗೆ ಬದುಕೋದೇ ಕಷ್ಟ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಹೇಳಬೇಕು ಅಂತಂದರೆ ನೋಡಿ, ಕಾಂಟ್ರಾಕ್ಟ್ಗಳ ಸಮಸ್ಯೆ. ಗುತ್ತಿಗೆದಾರರು ಮೊನ್ನೆ ಸ್ಟೇಟ್ಮೆಂಟ್ ಪತ್ರಿಕೆ ಬಂದಿದೆ, 32,000 ಕೋಟಿ ಇನ್ನೂ ಬರಬೇಕು. ಪಾಪ ಅವ್ರು ಕೆಲಸ ಮಾಡಿದ್ದಾರೆ ಕಾಂಟ್ರಾಕ್ಟ್ರುಗಳು. ಅವರಿಗೆ ಹಣ ಕೊಡದೇ ಇದ್ದರೆ ಅವ್ರ ಮುಂದೆ ಉಳಿದ ಕೆಲಸ ಹೇಗೆ ಮಾಡಬೇಕು? ಅವರೇನು ಸಾಲ ಕೇಳ್ತಾ ಇಲ್ಲ, ಮಾಡಿರೋ ಕೆಲಸದ ದುಡ್ಡನ್ನು ಕೇಳ್ತಾ ಇದ್ದಾರೆ. ಅದನ್ನು ಕೊಡಲಿಕ್ಕೆ ಸರ್ಕಾರನೇ ಒಪ್ಕೊಂಡಿದೆ. 32,000 ಕೋಟಿ ಕೊಡೋದು ಇರೋದು ಹೌದು, ನಾವು ನಿಧಾನವಾಗಿ ಕೊಡ್ತೀವಿ ಅಂತಾರೆ. ಇವ್ರು ನಿಧಾನವಾಗಿ ಕೊಟ್ಟರೆ ಇವರು ಕೆಲಸ ಮಾಡೋದು ಹೇಗೆ? ಎಲ್ಲ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ಯಾವ ಕೆಲಸಗಳು ಆಗ್ತಾಯಿಲ್ಲ, ಹಣನೇ ಇಲ್ಲ. ಬಹುಶಃ ಬರ್ತಾ ಇನ್ನು ಸ್ವಲ್ಪ ದಿನದಲ್ಲೇ ಸರ್ಕಾರಿ ಅಧಿಕಾರಿಗಳಿಗೂ ಸಂಬಳ ಇಲ್ಲ ಆಗ ಪರಿಸ್ಥಿತಿ ಬರ್ಬೋದು.